ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಮೂಡಾ ಕೇಸ್ನಲ್ಲಿ ಬಹುದೊಡ್ಡ ಟ್ವಿಸ್ಟ್ ಒಂದನ್ನು ಕೊಡ್ತಾ ಇದೆ ಈ ಸ್ಫೋಟಕ ದಾಖಲೆ. ಅದು ಕೂಡ ಯಾವಾಗ ಔಟ್ ಆಗಿರೋದು ನೋಡಿ. ಹೈಕೋರ್ಟಲ್ಲಿ ಇವತ್ತು ಅತ್ಯಂತ ಮಹತ್ವದ ದಿನ, ಸಿದ್ದರಾಮಯ್ಯನವ್ರಿಗೆ ನಿರ್ಣಾಯಕ ದಿನ. ಲೋಕಾಯುಕ್ತ ವಿಚಾರಣೆ ತನಿಖೆಗಳೆಲ್ಲ ಅಂತಿಮ ಹಂತಕ್ಕೆ ಬಂದು ಅದರ ವರದಿಯೂ ಕೂಡ ಕೋರ್ಟ್ಗೆ ಸಲ್ಲಿಕೆಯಾಗ್ತಾ ಇದೆ. ಮತ್ತೊಂದು ಕಡೆ ಹೈಕೋರ್ಟ್ CBIಗೆ ಈ ಕೇಸ್ ಹೋಗಬೇಕಾ ಇಲ್ವಾ ಅನ್ನೋದ್ರ ಬಗ್ಗೆ ಇವತ್ತು ವಿಚಾರಣೆಯನ್ನು ಕೈಗೆತ್ಕೊಳ್ತಾ ಇರೋದು. ಹಾಗಾಗಿ ಸಿದ್ದರಾಮಯ್ಯನವರ ಮೂಡಾ ಕೇಸ್ ಕುತ್ತಿಗೆಗೆ ಬಂದು ಉಸಿರಾಡೋದಕ್ಕೇನೆ ಕಷ್ಟ ಆದಂತಹ ಕೇಸ್ ಇದು. ಸರ್ಕಾರದ ಮಟ್ಟದಲ್ಲಿ ಬಹಳ ದೊಡ್ಡ ಟೆನ್ಷನ್ ಅನ್ನು ತಂದಿಟ್ಟಂತಹ ಕೇಸು. ಈ ಕೇಸ್ ಏನಾದರೂ CBIಗೆ ಹೋದ್ರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯ ರಾಜಕಾರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಬೆಳವಣಿಗೆ ಕಟ್ಟಿಟ್ಟ ಬುತ್ತಿ. ದೂರುದಾರರ ಆತ್ಮವಿಶ್ವಾಸ ಈ ಕೇಸು CBIಗೆ ಹೋಗಲೇಬೇಕು, ಹೋಗುತ್ತೆ, ಅದಕ್ಕೆ ಪೂರಕವಾದ ದಾಖಲೆಗಳನ್ನು ನಾವು ಕೊಟ್ಟಿದ್ದೀವಿ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ದೊಡ್ಡದೊಂದು ದಾಖಲೆ ಔಟ್ ಆಗಿದೆ. ಹೈಕೋರ್ಟ್ ವಿಚಾರಣೆಗೆ ಬರ್ತಿರುವಂತಹ ಟೈಮಲ್ಲೇ ಬಹುದೊಡ್ಡ ವಿಚಾರವೊಂದು ಔಟ್ ಆಗಿದೆ. ಏನದು ಹಾಗಾದ್ರೆ? ಸ್ನೇಹಮಯಿ ಕೃಷ್ಣ ಮತ್ತೊಂದು ಮಹತ್ವದ ದಾಖಲೆಯನ್ನ ರಿಲೀಸ್ ಮಾಡಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಮಾಹಿತಿನೇ ಇರದೇ ಇರೋಕೆ ಹೇಗೆ ಸಾಧ್ಯ? ಮಾಹಿತಿ ಇದ್ರೂ ಕೂಡ ಈ ಕೆಲಸ ಮಾಡಿದ್ದು ಹೇಗೆ ಅನ್ನೋದು ಈಗ ಸಂಕಷ್ಟವನ್ನು ತಂದಿಡಲಿದೆಯಾ ನೋಡಿ. ನಿವೃತ್ತ ನ್ಯಾಯಮೂರ್ತಿ PN ದೇಸಾಯಿ ಅವರಿಗೆ ಸಂಬಂಧಪಟ್ಟಂತ ದಾಖಲೆ. ಇವ್ರು ಯಾರು? PN ದೇಸಾಯಿ ಯಾರು? ಇವ್ರಿಗೂ ಈ ಕೇಸ್ಗೂ ಏನು ಸಂಬಂಧ? ಇವರನ್ನ ಡಿಬಾರ್ ಮಾಡಲಾಗಿದೆ. ಕೇಂದ್ರ ಸರ್ಕಾರ 7/11/2024 3 ವರ್ಷಗಳಿಗೆ ಸಂಬಂಧಪಟ್ಟಂತೆ ಡಿಬಾರ್ ಮಾಡಿದಾಗಿದೆ. ಈ ದಾಖಲೆಯನ್ನು ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ಒದಗಿಸಿದ್ದಾರೆ. ಏನಂತ ಹೇಳ್ತಿದ್ದಾರೆ? ಈ ಡಿಬಾರ್ ಆಗಿರೋ ವ್ಯಕ್ತಿಯನ್ನ ಹೇಗೆ ಸರ್ಕಾರ ಏಕಸದಸ್ಯ ಆಯೋಗದ ಅಧ್ಯಕ್ಷರನ್ನಾಗಿ ಮಾಡಿದೆ? ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಒಂದು ಆಯೋಗ ರಚನೆ ಮಾಡ್ತು, ಹೌದಾ? ಮೊದಲು ಇದು ಆರಂಭದಲ್ಲಿ ಆರೋಪ ಎಲ್ಲ ಕೇಳಿ ಬಂದಾಗ ಸರ್ಕಾರ ಒಂದು ರಚನೆ ಮಾಡಿ ಇಷ್ಟೆಲ್ಲ ನಾವು ತನಿಖೆಗೆ ಅವಕಾಶ ಮಾಡಿಕೊಟ್ಟಿದ್ದೀವಲ್ಲ, ಮತ್ತ್ಯಾಕೆ ಲೋಕಾಯುಕ್ತ CBI ಇನ್ನೊಂದು ಅಂತ ನೀವು ಹೋರಾಟ ಮಾಡ್ತಿದ್ದೀರಿ? ಪ್ರಾಸಿಕ್ಯೂಷನ್ ಅನುಮತಿ ಅಂತ ರಾಜ್ಯಪಾಲರ ಮೊರೆ ಹೋಗಿದ್ದೀರಿ. ತನಿಖೆಯಾಗಿ ರಿಪೋರ್ಟ್ ಬರಬೇಕು, ಮೊದಲು ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ ಯಾಕೆ ಈ ರೀತಿ ಅಂತ ಕೋರ್ಟಲ್ಲಿ ವಾದ ಮಾಡಿದ್ದಲ್ವಾ ಸಿದ್ದರಾಮಯ್ಯನವರು? ಆದರೆ ಯಾರನ್ನ ನೇಮಕ ಮಾಡಿದ್ದಾರೆ ಏಕಸದಸ್ಯ ಆಯೋಗದ ಅಧ್ಯಕ್ಷನಾಗಿ ಅಂದರೆ ಡಿಬಾರ್ ಆಗಿರೋ ವ್ಯಕ್ತಿಯನ್ನ. ಇದ್ರ ವಿರುದ್ಧ ಕ್ರಮ ಕೈಗೊಂಡು ಕೂಡಲೇ ಆದೇಶ ರದ್ದುಗೊಳಿಸಿ ಅಂತ ಈಗ ಸ್ನೇಹಮಯಿ ಕೃಷ್ಣ ಅವರು ದೂರನ್ನು ಕೊಟ್ಟಿರೋದು. ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಲ್ಲ ದಾಖಲಾತಿಗಳನ್ನು ಸರ್ಕಾರ ವಶಕ್ಕೆ ಪಡೆದುಕೊಳ್ಳಬೇಕು. ಡಿಬಾರ್ ಆಗಿರೋ ವಿಚಾರ ಗೊತ್ತಿದ್ರೂ ಕೂಡ ಆಯೋಗದ ಅಧ್ಯಕ್ಷರನ್ನಾಗಿ ಮುಂದುವರಿಸ್ತಿರೋ ಬಗ್ಗೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮತ್ತು ಭಾರತ ಸರ್ಕಾರಕ್ಕೆ ವರದಿಯನ್ನು ಕೊಡಬೇಕು, ಸೂಕ್ತ ಕಾನೂನು ಕ್ರಮ ಕೈಗೊಳ್ಳೋದಿಕ್ಕೆ ಈ ರೀತಿ ಮನವಿಯನ್ನ ಮಾಡಿದ್ದಾರೆ ಸ್ನೇಹಮಯಿ ಕೃಷ್ಣ ಅವರು. ಸೊ ಆದೇಶ ಪ್ರತಿಯನ್ನು ತೋರಿಸ್ತಿದ್ದಾರೆ ಅವರು, ಡಿಬಾರ್ ಆದೇಶದ ಪ್ರತಿ. ಡಿಬಾರ್ ಆಗಿರುವ ಮಾಹಿತಿಯೇ ಇಲ್ಲದೆ ಹಿಂಗೆ ಮಾಡಿದ್ರ, ಅಥವಾ ಮಾಹಿತಿ ಇದ್ದೂ ಕೂಡ ಇಂಥವರನ್ನ ನೇಮಕ ಮಾಡಲಾಯ್ತಾ ಅನ್ನೋದು ಕುತೂಹಲಕಾರಿ ಮತ್ತು ಆಕ್ಷೇಪಾರ್ಹ ವಿಚಾರವಾಗಿದೆ. ಹೇಗೆ ನಡೀತಾ ಇದೆ ಈ ಕೇಸ್ನಲ್ಲಿ ತನಿಖೆ ಲೋಕಾಯುಕ್ತದಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹಲವು ವಿಚಾರಗಳನ್ನು ತೆಗೆದಿದ್ದಾರೆ ಈಗಾಗಲೇ ಸ್ನೇಹಮಯಿ ಕೃಷ್ಣ. ಲೋಕಾಯುಕ್ತದ ಟಿಪ್ಪಣಿಯನ್ನೇ ಆಧಾರವಾಗಿ ಇಟ್ಟುಕೊಂಡು ಲೋಕಾಯುಕ್ತ ಸರ್ಕಾರದ ಕೆಲವು ಪ್ರಭಾವಿಗಳಿಗೆ ಅನುಕೂಲ ಮಾಡಿಕೊಟ್ಟಿದೆಯಾ ಮಾಹಿತಿ ಲೀಕ್ ಮಾಡುವ ಮೂಲಕ? ಏನು ಸರ್ಚ್ ವಾರೆಂಟ್ ಜಾರಿ ಆದ ಮೇಲೆ ಅದಕ್ಕಿಂತ ಮುಂಚೆನೇ ಬಂದು ದಾಖಲೆಗಳನ್ನು ಸರ್ಕಾರದ ಭಾಗವಾಗಿರುವ ದೊಡ್ಡ ಸಚಿವರೇ ಎಸ್ಕೇಪ್ ಮಾಡಿದ್ರು ಅನ್ನೋ ಆರೋಪ ಎಲ್ಲ ಕೇಳಿಬಂದಿದೆಯಲ್ಲ. ಲೋಕಾಯುಕ್ತದವರೇ ಲೀಕ್ ಮಾಡಿದ್ದಾರೆ ಅಂತ. ಲೋಕಾಯುಕ್ತ ಸರಿಯಾಗಿ ಮಾಡ್ತಿಲ್ಲ, ಅದಕ್ಕೆ CBIಗೆ ಹೋಗಬೇಕು ಅಂತ ಒಂದು ಕಡೆ ವಾದ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಸರ್ಕಾರ ಯಾವ ರೀತಿ ನೋಡಿ ಆಯೋಗ ಹೆಸರಿಗೆ ರಚನೆ ಮಾಡಿ ಎಂಥವ್ರನ್ನ ನೇಮಕ ಮಾಡಿದೆ ಅನ್ನೋದು ಕೂಡ ಬಹಳ ಮುಖ್ಯವಾದ ವಿಚಾರವಾಗುತ್ತೆ. ಒಂದಲ್ಲ ಎರಡಲ್ಲ, ಸ್ನೇಹಮಯಿ ಕೃಷ್ಣ ಅವರೀಗ ಹೈಕೋರ್ಟ್ಗೆ CBIಗೆ ಕೊಡಲೇಬೇಕು ಅಂತ ಅರ್ಜಿ ಹಾಕ್ಕೊಂಡ ಮೇಲೆ ರಿಲೀಸ್ ಮಾಡಿರುವಂಥ ದಾಖಲೆಗಳು. ನಿನ್ನೆ ಅಷ್ಟೇ ಅವರು ಒಂದು CCTV ಫುಟೇಜನ್ನು ರಿಲೀಸ್ ಮಾಡಿದ್ರು. ನನಗೆ ಕೋಟಿ ಗಟ್ಟಲೆ ಆಮಿಷ ಒಡ್ಲಾಗ್ತಿದೆ ಅಂತ ಸ್ನೇಹಮಯಿ ಕೃಷ್ಣ ಹೇಳ್ತಿರೋದು. ಈ ಕೇಸ್ನಲ್ಲಿ ಹೆಜ್ಜೆ ಹಿಂದಿಡೋದಕ್ಕೆ ನನ್ನ ಮಗನನ್ನು ಅಪ್ರೋಚ್ ಮಾಡಿ, ಕಾಲ್ ಮೇಲೆ ಕಾಲ್ ಮಾಡಿ, ಈಗ ಇನ್ನೊಬ್ಬರು ಈ ಕೇಸಲ್ಲಿ ಹೋರಾಟ ಮಾಡ್ತಿದ್ದವ್ರಿಗೆ ಕೋಟಿ ರೂಪಾಯಿ ಕೊಟ್ಟಿದ್ದೀವಿ ಅಂತ ಬಂದು ವಿಡಿಯೋ ಎಲ್ಲ ತೋರಿಸಿ ನನಗೂ ವಾಪಸ್ ತಗೊಳ್ಳೋಕೆ ಹೇಳ್ತಿದ್ದಾರೆ ಅಂತ ಹೇಳಿದ್ರು. ಗಂಗರಾಜು ಅನ್ನೋ ಹೆಸರನ್ನು ತೋರಿಸ್ತಿದ್ದಾರಂತೆ ಬಂದವರು. ಗಂಗರಾಜು ಅವ್ರ ಹೆಸರು ಈ ಕೇಸಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಿದ್ದಾರೆ. ಅವ್ರ ಮೇಲೆ ಅಟ್ಯಾಕ್ ಆಯಿತು, ಪ್ರಯತ್ನ ಏನೇನೋ ಹೆದರಿಸೋ ಪ್ರಯತ್ನ ಆಯಿತು ಅಂತೆಲ್ಲ ಕೇಳಿ ಬಂದಿತ್ತು. ಈಗ ಅವ್ರು ತಪ್ಪು ಮಾಡಿದಾರೋ ಬಿಟ್ಟಿದ್ದಾರೋ, ಅವ್ರ ದುಡ್ಡಿನ ಆಮಿಷಕ್ಕೆ ಒಳಗಾಗಿದ್ದಾರೋ ಇಲ್ವೋ ಗೊತ್ತಿಲ್ಲ. ಈ ಆಮಿಷ ಒಡ್ಡೋಕೆ ಬಂದವರು ಹೇಳ್ತಿದ್ದಾರೆ ಅಂತ ಸ್ನೇಹಮಯಿ ಕೃಷ್ಣ ಅವ್ರು ಹೇಳ್ತಿರೋದು. ಸ್ನೇಹಮಯಿ ಕೃಷ್ಣ ಅವ್ರಿಗೆ ಕೆಲವು ವಿಡಿಯೋ ಎಲ್ಲ ತೋರಿಸಿ ನೋಡಿ ಸೆಟ್ಲ್ ಆಗಿದೆ, ನೀವು ಸೆಟ್ಲ್ ಆಗಿಬಿಡಿ ಅಂತ ಆಮಿಷ ಒಡ್ತಿದ್ದಾರೆ. ಇದರ ದಾಖಲೆಯನ್ನ ವಿಡಿಯೋವನ್ನು ED ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ಕೊಟ್ಟಿದ್ದಾರೆ. ತನಿಖಾ ಸಂಸ್ಥೆಗಳಿಗೆ ಕೊಟ್ಟು ಬಹುಶಃ ಕೋರ್ಟ್ ಮುಂದೆನೂ ಇಡಬಹುದು ಇದನ್ನ.
ಇಷ್ಟೆಲ್ಲ ಆಗ್ತಿದೆ. ಮೂಡಾ ಕೇಸಲ್ಲಿ ಒಳಗಿಂದೊಳಗೆ ಮುಚ್ಚಾಕೋದಿಕ್ಕೆ ಬಹಳ ದೊಡ್ಡ ಪ್ರಯತ್ನ ಅಂತೂ ಆಗ್ತಿದೆ ಅಂತಾಯ್ತು. ಸ್ನೇಹಮಯಿ ಕೃಷ್ಣ ಅವರ ಆರೋಪದ ಆಧಾರದಲ್ಲಿ ನೋಡೋದಾದ್ರೆ, ಅದರ ಜೊತೆಗೆ ಬೇಕಾದಷ್ಟು ಅಕ್ರಮ ತನಿಖೆಗೆ ಕೊಟ್ಟು ಸತ್ಯವನ್ನ ಹೊರಗೆಳೆಯುವ ಹಂತದಲ್ಲೂ ಆದಂಗೆ ಕಾಣಿಸ್ತಾ ಇದೆ. ಆರೋಪಗಳು ಕೇಳಿ ಬರ್ತಿವೆ. ಮತ್ತು ಸಿದ್ದರಾಮಯ್ಯನವರು ಪ್ರಭಾವ ಬೀರಿದ್ದಾರೆ ಅನ್ನೋದಕ್ಕೂ ಒಂದಷ್ಟು ದಾಖಲೆಗಳನ್ನ ರಿಲೀಸ್ ಮಾಡಿ, ವಿಶೇಷ ತಹಶೀಲ್ದಾರ್ ಮುದ್ರಾಂಕ ಶುಲ್ಕ ಹೆಂಗೆ ಪೇ ಮಾಡಿದ್ರು, ಪಾರ್ವತಿಯವರು ಪೇ ಮಾಡಬೇಕಾಗಿದ್ದನ್ನು ಅವ್ರು ಹೆಂಗೆ ಮಾಡಿದ್ರು, ಹಾಗೆ ಆಪ್ತ ಸಹಾಯಕ ಸಿದ್ದರಾಮಯ್ಯನವರ ಖಾಸಗಿ ಆಪ್ತ ಸಹಾಯಕ ಸಹಿ ಮಾಡ್ತಾನೆ, ಪತ್ರ ಬರೆಯೋದು ಪಾರ್ವತಿಯವರು, ಬಟ್ ಸಹಿ ಮಾಡೋದು ಇವರು. ಸೊ ಬೇಕಾಬಿಟ್ಟಿಯಾಗಿ ಮೂಡಾ ಆಯುಕ್ತರು ತಮ್ಮದೇ ವಿಶೇಷ ಅಧಿಕಾರವನ್ನು ಬಳಸ್ಕೊಂಡು ಸೈಟೆಲ್ಲ ಅಲಾಟ್ ಮಾಡಿದ್ದಾರೆ. ಸಂಬಂಧಪಟ್ಟ ಇಲಾಖೆಗೆ ಕಳಿಸ್ಕೊಡದೆ ಈ ಪ್ರಾಸೆಸ್ ಆಗಿದೆ ಅನ್ನೋದ್ರಿಂದ ಹಿಡಿದು ಬಹಳಷ್ಟು ಮಾಹಿತಿಗಳನ್ನು ಹೊರಗಿಟ್ಟಿದ್ದಾರೆ. ಅರ್ಜಿ ಹಾಕೋಕ್ಕಿಂತ ಮುಂಚೆನೇ ಶುಲ್ಕ ಪೇ ಆಗಿಬಿಟ್ಟಿದೆ ಅನ್ನುವಂಥ ಟೆಕ್ನಿಕಲ್ ವಿಚಾರಗಳು ಕೂಡ ಇಲ್ಲಿವೆ. ಪರ್ಯಾಯವಾಗಿ ಸೈಟ್ ಹಂಚಿಕೆ ಮಾಡಿರೋದಿದೆಯಲ್ಲ, ಇದ್ರ ಸುತ್ತ ದೊಡ್ಡ ಮಟ್ಟದಲ್ಲೇ ಈಗ ಜಟಾಪಟಿ ಆಗ್ತಿದೆ. ಹೈಕೋರ್ಟ್ ಯಾಕೆ ಇದನ್ನು CBI ಕೊಡಬೇಕು, ಯಾಕೆ ಲೋಕಾಯುಕ್ತದಲ್ಲಿ ಆಗಲ್ಲ ಅನ್ನೋದಕ್ಕೆ ಇಂತಹ ಹಲವು ದಾಖಲೆಗಳನ್ನ ಇಟ್ಟಿದ್ದಾರೆ. ಸೊ ಕಾದ್ ನೋಡ್ಬೇಕು ಇವತ್ತು ಸಿದ್ದರಾಮಯ್ಯನವರ ಭವಿಷ್ಯ ಏನಾಗಲಿದೆ ಹೈಕೋರ್ಟಲ್ಲಿ ಅನ್ನೋದನ್ನ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.